ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಜಿಲ್ಲಾ ಮಹಿಳಾ ತಂಡದ ಸಭೆ ಯಶಸ್ವಿಯಾಗಿ ನಡೆಯಿತು. ದಿನಾಂಕ 12 ಜುಲೈ 2026ರಂದು ಮಹಿಳಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾ ಮಹಿಳಾ ತಂಡದ ಸಭೆ ಯಶಸ್ವಿಯಾಗಿ ನಡೆಯಿತು. ಈ ಸಭೆಗೆ ಆಶ್ರಯ ಫೌಂಡೇಶನ್ನ ಸಂಸ್ಥಾಪಕಿ ಶ್ರೀಮತಿ ನಾಗರತ್ನ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ಮಹಿಳಾ ಅಧ್ಯಕ್ಷೆ ಪ್ರತಿಭಾ ಕಾಂಬ್ಳೆ ಅವರು, ನಗರ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ಕರುಣಾ ಮೆಮ್ಸೆ ಅವರು, ನಗರ ಉಪಾಧ್ಯಕ್ಷೆ ವೈಶಾಲಿ ಪಾಟೀಲ್, ಜಿಲ್ಲಾ ಅಧ್ಯಕ್ಷೆ ಕಲ್ಯಾಣಿ ಕರೇಕರ್, ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿ ಮಾಲಾ, ಶ್ರೀಮತಿ ನೀತಾ, ರೋಹಿಣಿ, ಭುವನೇಶ್ವರಿ ಭೋಸ್ಲೆ, ಅಂಬವ್ವ ಹಾಗೂ ಸೀಮಾ ಕಿಟವಾಡ್ಕರ್ ಹಾಗೂ ರಾಯಬಾಗ, ಹುಕ್ಕೇರಿ, ರಾಮದುರ್ಗ, ಯರಗಟ್ಟಿ ತಾಲೂಕು ಸೇರಿದಂತೆ ವಿವಿಧ ಭಾಗಗಳಿಂದ ಮಹಿಳಾ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗವಹಿಸಿದರು. ಕಾರ್ಯಕ್ರಮದ ಆರಂಭದಲ್ಲಿ ನಗರ ಮಹಿಳಾ ಅಧ್ಯಕ್ಷೆ ಕರುಣಾ ಮೆಮ್ಸೆ ಅವರು ಮುಖ್ಯ ಅತಿಥಿಗಳಾದ ನಾಗರತ್ನ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಆಶ್ರಯ ಫೌಂಡೇಶನ್ ಮೂಲಕ ಅವರು ಸಮಾಜಕ್ಕೆ ಸಲ್ಲಿಸ್ತಾ ಇರುವ ಸೇವೆ ಹಾಗೂ ಸಾಧನೆಗಳ ಕುರಿತು ಪರಿಚಯ ಮಾಡಿಕೊಟ್ಟರು. ನಂತರ ನಾಗರತ್ನ ಅವರು ಮಾನವ ಹಕ್ಕುಗಳ ಕುರಿತು ಅತ್ಯಂತ ಪ್ರೇರಣಾದಾಯಕ ಹಾಗೂ ಮಾಹಿತಿಪೂರ್ಣ ಉಪನ್ಯಾಸವನ್ನು ನೀಡಿದರು. ಮಹಿಳೆಯರ ಹಕ್ಕುಗಳು, ಕಾನೂನು ರಕ್ಷಣೆ, ಸಾಮಾಜಿಕ ಜವಾಬ್ದಾರಿ ಹಾಗೂ ಅನ್ಯಾಯದ ವಿರುದ್ಧ ಧೈರ್ಯದಿಂದ ಹೋರಾಡುವ ಅಗತ್ಯತೆಯ ಬಗ್ಗೆ ವಿವರಿಸಿದರು. ಅವರ ಭಾಷಣವನ್ನು ಎಲ್ಲರೂ ಕೂಡ ಮೆಚ್ಚುಗೆಗೆ ವ್ಯಕ್ತಪಡಿಸಿದರು. ರಾಜ್ಯ ಮಹಿಳಾ ಅಧ್ಯಕ್ಷೆ ಪ್ರತಿಭಾ ಕಾಂಬ್ಳೆ ಅವರು ಮಹಿಳೆಯರ ಸಮಸ್ಯೆಗಳು ಹಾಗೂ ಪ್ರಕರಣಗಳನ್ನು ಹೇಗೆ ಸಮರ್ಥವಾಗಿ ನಿರ್ವಹಿಸಬೇಕು, ಮಾನವ ಹಕ್ಕುಗಳ ಸಂಘಟನೆಯ ಪಾತ್ರ, ಮಹಿಳೆಯರಲ್ಲಿ ಕಾನೂನು ಅರಿವು ಮತ್ತು ಸಂಘಟನೆಯ ಬಲವರ್ಧನೆಯ ಕುರಿತು ಅಮೂಲ್ಯವಾದ ಸಲಹೆ ಹಾಗೂ ಮಾರ್ಗದರ್ಶನವನ್ನು ನೀಡಿದರು. ನಂತರ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸದಸ್ಯರು ತಮ್ಮ ತಮ್ಮ ಪ್ರದೇಶಗಳ ಸಮಸ್ಯೆಗಳು ಹಾಗೂ ಸವಾಲುಗಳನ್ನು ಹಂಚಿಕೊಂಡರು. ಅವುಗಳ ಕುರಿತು ಸವಿಸ್ತಾರವಾಗಿ ಚರ್ಚೆ ಮಾಡಿ ಸೂಕ್ತ ಸಲಹೆಗಳು ಹಾಗೂ ಪರಿಹಾರದ ಮಾರ್ಗಗಳನ್ನು ಸೂಚಿಸಲಾಯಿತು. ಈ ಸಭೆಯ ಸಂಪೂರ್ಣ ಸಿದ್ಧತೆ ಮತ್ತು ಯಶಸ್ವಿ ಆಯೋಜನೆಯನ್ನು ರಾಜ್ಯ ಮಹಿಳಾ ಅಧ್ಯಕ್ಷೆ ಪ್ರತಿಭಾ ಕಾಂಬ್ಳೆ ಹಾಗೂ ನಗರ ಮಹಿಳಾ ಅಧ್ಯಕ್ಷೆ ಕರುಣಾ ಮೆಮ್ಸೆ ಅವರು ಸಂದರ್ಭದಲ್ಲಿ ಸಮರ್ಪಕವಾಗಿ ನಿರ್ವಹಿಸಿದರು. ಕೊನೆಯಲ್ಲಿ ಮುಖ್ಯ ಅತಿಥಿಗಳು ಎಲ್ಲ ಪದಾಧಿಕಾರಿಗಳು ಹಾಗೂ ಸಭೆಯಲ್ಲಿ ಭಾಗವಹಿಸಿದ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿ ಮಹಿಳಾ ಸಂಘಟನೆಯನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಮಾನವ ಹಕ್ಕುಗಳ ಅರಿವು ಮೂಡಿಸುವ ಸಂಕಲ್ಪದೊಂದಿಗೆ ಸಭೆಯನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಲಾಯಿತು. कसं झालंय, तुम्ही दोघी गेला, मॅडम गेला, लक्ष नाही देत. स्वतः बघितलं आम्ही तिथं, कमिशनर असू देत, कोणी असू देत, एक दोघं दिवस गेला ना तुम्हाला कोणीही किंमत देत नाही. त्यासाठी काय म्हणतो मी की आपण पहिला जर पोलीस स्टेशन मध्ये भेटूया, आपल्या ओळखी करून घ्यायचंय आपल्याला. कारण आपण इंट्रोडक्शन, आपली ओळख जोपर्यंत होत नाही तोपर्यंत आपल्याला तिथं किंमत देत नाही. ಇಲ್ಲ ಮತ್ತೇನ್ ಮಾಡ್ಬೇಕ, ನೀವು ಅವ್ರಿಗೇನು ಅನುಭವ ಇರಲ್ಲ ಅಂತ ಕರ್ಕೊಂಡು ಹೋಗ್ಬಿಟ್ರಿ. ಯಾವಾಗೂ ಹೋಗ್ತಾ ಬರ್ತಾ ಇರ್ತಾರಲ್ಲ ಕೇಸ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ, ಅವ್ರಿಗೆ ಜಾಸ್ತಿ ಅನುಭವ ಇರ್ತದೆ, ಆಮೇಲೆ ಪರಿಚಯನೂ ಇರ್ತಾರೋ ಅಂತ ಕರ್ಕೊಂಡು ಹೋಗ್ಬಿಡಿ. ಅಂದ್ರೆ ಎಷ್ಟು ಸಾರಿ ಹೋಗಿ ಬಂದೆ ಅಲ್ರಿ ಮೇಡಮ್, ನನ್ನ ಹತ್ರ ಇದೆ ಕರುಣಾ ಎಫ್ಐಆರ್ ಕಾಪಿ एकदा. ಓಕೆ, ನನ್ನಂದ್ರೆ 3 ವರ್ಷ ಆಯ್ತು, ನನ್ನ ಮಂಗಳಸೂತ್ರ 7 ತೊಲೆ ಮಂಗಳಸೂತ್ರ ನಾನು ಪಡ್ಕೊಂಡಿದ್ದೆ. ಓಕೆ, ಅಂದ್ರೆ ಅಂಗಡಿ ಪೂಜೆ, ದೀಪಾವಳಿ ಅಂಗಡಿ ಪೂಜೆ ಮಾಡ್ಕೊಂಡು ಬರುವಾಗ ಇಂಡಲ್ ಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಸ್ಪೀಡ್ ಬ್ರೇಕಲ್ಲಿ ನಾನೇ ವೆಹಿಕಲ್ ಓಡಿಸ್ತಾ ಇದ್ದೆ. ಸ್ಪೀಡ್ ಬ್ರೇಕಲ್ಲಿ ಸ್ವಲ್ಪ ಸ್ಲೋ ಮಾಡಿದಾಗ ಇಬ್ರು ಗಾಡಿಗಳು ಬಂದು ನನ್ನ ಚೈನ್ ಸ್ಕ್ರಾಚ್ ಮಾಡ್ಕೊಂಡು ಹೋದ್ರು. ಅದೇ ಟೈಮ್ದಾಗ ಕ್ಯಾಂಪ್ ಪೊಲೀಸ್ ಇರೋರು ಮುಲ್ಲಾ ಸರ್ ಇದ್ರು, SP. ನೀವು ಹೋಸತಿನೂ ಬಂದಿದ್ರಲ್ಲ, ಮಂಗಳಸೂತ್ರ ತಗೊಂಡಿದ್ದೆ ಅಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಮ್ಮ ಮನೆಯವರೇ ಮಾಡಿದ್ದು. ಅವ್ರೇನ್ ಮಾಡಿದ್ದು, FIR ಆಗಿದೆ ಕ್ಯಾಂಪ್ ಪೊಲೀಸ್ ಸ್ಟೇಷನ್. ಅದೇ ಟೈಮ್ನಲ್ಲಿ ಮುಲ್ಲಾ ಸರ್ ಬೇಕಾಗಿದ್ರು. ಜಸ್ಟ್ 15 ಮಿನಿಟ್ ಆಗಿದ್ದಾಗೆ ಸ್ಕ್ರಾಚ್ ಆಯ್ತು. ಆಗಿದ್ದಾಗ 15 ಮಿನಿಟ್ಸ್ ಅವ್ರು ಸರ್ ಬೇಕಾದ್ರು. ಅವಾಗಲೇ FIR ಮಾಡೋಕೆ ನಾನು ಭಾಳ ಟೆನ್ಷನ್ ಇದ್ದೆ. ಅದಕ್ಕೆ ನೀವು ಮನೆಯಿಂದ ಬಂದು FIR ಮಾಡಿರಿ ಅಂತ ಹೇಳಿದ್ರು. ಅದೇ ದಿನ 10 ಗಂಟೆಗೆ ಹೋಗಿ FIR ಮಾಡಿದೆ ಮೇಡಮ್. FIR ಮಾಡಿದ್ರು ಅವಾಗ ಏನು ಸಜೆಷನ್ ಕೊಟ್ಟು ನಾವು 10 ದಿನಕ್ಕೆ ನಿಮ್ದು ಎಲ್ಲ ನಾವು ರಿಕವರಿ ಮಾಡ್ಕೊಡ್ತೇವೆ ಅಂತ ಹೇಳಿದ್ರು. ಇನ್ನು ಒಟ್ಟ 3 ವರ್ಷ ಆಯ್ತು ಮೇಡಮ್, ಹೋಗಿ ಬರ್ತಾ ಇದ್ದೀನಿ, ಏನು ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಲಾಸ್ಟ್ ಟೈಮ್ ಕಮಿಷನರ್ಗೂ ಹೋಗ್ಬೇಕಾ ಇದೆ, ಅವ್ರು 3 ವರ್ಷ ಆಯ್ತಲ್ಲ ಏನು ಸಿಗುದಿಲ್ಲ ಬಿಡ್ರಿ ಅಂತ ಹೇಳ್ಬಿಟ್ಟು. ಮತ್ತೆ FIR ಏನಾದ್ರು ವಿದಿನ್ 45 ಡೇಸ್ ಏನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇಷ್ಟು ಸಾರಿ ಹೋಗಿ ಬರ್ತಾ ಇದ್ದೀನಲ್ಲ, ಒಂದು ಸ್ವಲ್ಪ ಏನಾದರೂ ರಿಪೋರ್ಟ್ ಕೊಡಬೇಕು, ಏನೂ ಇಲ್ಲ. ಲಾಸ್ಟ್ ಟೈಮ್ ಸ್ವಾತಿ ಮೇಡಮ್ ಮತ್ತು ಮೇಘಾವ್ರಿಗೂ ಕರ್ಕೊಂಡು ಹೋಗಿದ್ದೆ. ಅವ್ರು ಡೈರೆಕ್ಟ್ಲಿ ಯಾವ್ದು ಹಾಸ್ಪಿಟಲ್ ಹೇಳ್ಬಿಟ್ರು, ನಿಮ್ಗೆ ಏನು ಸಿಗೋದಿಲ್ಲ ಬಿಡೋದು, ಹಿಂಗೆ ಅಂತ ಏನಂತ ಹೇಳಿ ಇಷ್ಟು ದಿನ ಹೆಂಗ್ ಮತ್ತೆ ಏನು ಅಷ್ಟು ಇದನ್ನ ಮಾಡಲಾರ್ದೆ ಯಾರಿಗೆ ಹೋಗಿ ನೀವು ಅಪ್ರೋಚ್ ಆದಾಗ ಸಾರ್ಟ್ ಔಟ್ ಆಗ್ತೈತಿ ಪ್ರಾಬ್ಲಮ್ ಅನ್ನೋದು ಆಗದೆ ಇದ್ದಾಗ ಹಿಂಗೆ ಸುತ್ತ ಹೊಡಿತದ ಸಿಚುವೇಶನ್ಸ್.
ಅವ್ರು ಕರೆಕ್ಟ್ ಪಾತಿಗೆ ಬಂದ್ಬಿಟ್ರೆ ಆಗ್ತದೆ. ಈಗ ನೀವು ಏನಾದರೂ ಈ ವಿಷಯ ಬಗ್ಗೆ ಸ್ವಲ್ಪ ಸೀರಿಯಸ್ ತಗೊಂಡ್ರೆ ಇಲ್ಲ ಆಗಿದಾಗ 1 ಇಯರ್ ಸತತ ಮಂತ್ಲಿ ಹೋಗಿದ್ದೇವೆ ಆದ್ರೂ ಅವ್ರು ಇಲ್ಲ ಬಟ್ ಇಷ್ಟು ವರ್ಷ ನೀವು ಹೆಂಗ್ ಸುಮ್ಮನಿದ್ದೀರಿ ಅಂತಿನ್ನ ಅದು ಏನ್ ಸಟಟ್ ಆಗೋದಿಲ್ಲ ಅವಾಗ ನನಗೆ ಅದ್ರ ಬಗ್ಗೆ ಏನು ಐಡಿಯಾನೇ ಇದೆ, ನಂಗೆ ಗೊತ್ತೂ ಇದ್ದಿಲ್ಲ. ಇವ್ರು ಯಾವ ಮೆಂಬರ್ ಆದ್ರು ಆವಾಗ ಇವರಿಗೆ ನನ್ನ ಪ್ರಾಬ್ಲಮ್ ಹೇಳ್ಕೊಂಡೆ. ಆವಾಗಿಂದ ನನ್ನ ನೀವು ಮುಂಚೆ ಯಾರು ಭೇಟಿ ಆಗಿದ್ರಿ? ಫಸ್ಟ್ ಯಾರು ಭೇಟಿ ಆಗಿದ್ರಿ? ಅಲ್ಲೂ ಮೇಡಮ್ ಅವರು ಡೈರೆಕ್ಟ್ ಕ್ಯಾಂಪ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ 1-2 ಇಯರ್ ಆಯ್ತು ಅಲ್ದಾಡ್ತಾ ಇದಾರೆ, ಕೇಸ್ ಆಗ್ತಾನೆ ಇಲ್ಲ, ಅದ್ರ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ನಾವು ಸಿಕ್ಕಿದ್ರೆ ಕೊಡ್ತೇವಲ್ಲ, ಸಿಕ್ಕರೆ ಏನೇನು ಕೊಡೋದು? ಅಲ್ಲ ಬಟ್ FIR ದಾಗ ಕೊನೆಗೆ ಅವ್ರಿಗೆ ಏನು ಕನ್ಕ್ಲೂಡ್ ಏನು ಮಾಡಿದಾರೆ ಅನ್ನೋದು ಬೇಕು.